ನಮ್ಮ ಗದ್ದೆ ಹತ್ರ ಇವತ್ತು ಸ್ವಲ್ಪ ಆಡಿಗೆ ಮೇವು ತರಕ್ಕೆ ಬಂದಿದ್ದೆ ನಮ್ಮ ಅಮ್ಮನ ಜೊತೆ. ನಮ್ಮಮ್ಮ ಮೇವು ತಗೋತಿದ್ದಾರೆ, ಮೇವೆಲ್ಲ ಕಟ್ ಮಾಡ್ಕೊತಿದ್ದಾರೆ. ಆಡಿಗೆ ಮಾಡ್ತಿದ್ದಾರೆ ನಮ್ಮಮ್ಮ. ಒಂದು ನವಿಲು ಪೂರ್ತಿ ನವಿಲು ಗರಿ ಉದುರಿಸ್ಬಿಟ್ಟು ಹೋಗಿದೆ. ಅದಕ್ಕೆ ನಮ್ಮಮ್ಮ ನವಿಲು ಗರಿ ಎಲ್ಲ ಬಂದೆಲ್ಲ ಎತ್ಕೋ ಅಂತ ಹೇಳ್ತೈತೆ, ಅದಕ್ಕೆ ಬಂದೆ. ನೋಡಿ ಒಂದು ಪೂರ್ತಿ ಎಲ್ಲ ಚೆನ್ನಾಗಿಲ್ಲ, ಅರ್ಧ ಆಗ್ಬಿಟ್ಟಿದೆ. ಇದು ಅರ್ಧ ಇರೋದು ಯಾರು ಲೈಕ್ ಮಾಡಲ್ಲ, ಈ ಥರ ಪೂರ್ತಿ ಕಣ್ಣಿರೋದು ಹಿಂಗೆ. ಇದನ್ನು ತಗೊಂಡು ಹೋಗ್ತೀನಿ. ತುಂಬ ಒಂದು ಪೂರ್ತಿ ಒಂದು ಎಲ್ಲ ಇಡೀ ಗರಿನೇ ಉದುರಿಸ್ಬಿಟ್ಟಿದೆ ಅಂತ ಅನ್ಕೋತೀನಿ. ಅಲ್ಲೂ ಇದೆ ಎಲ್ಲ ಕಡೆ. ಇವಾಗೆಲ್ಲ ಆಳ್ಕೊತೀನಿ. ಎಲ್ಲ ಉದುರಿಸಿದೆ, ಆದರೆ ನಾನು ಚೆನ್ನಾಗಿರೋದು ಮಾತ್ರ ಆಯ್ಕೊತೀನಿ. ಇದೆಲ್ಲ ಹೋಗ್ಬಿಟ್ಟು ಆದರೆ ಒಂದು ಗೊತ್ತಾ, ಈ ಥರ ನವಿಲುಗರಿಗೆಲ್ಲ ಬಣ್ಣ ಹಚ್ಚಿ ಡಿಸೈನ್ ಮಾಡಿ ಈ ಥರ ಎಲ್ಲ ಮಾಡಿರೋದು ಯಾರು ಹೇಳಿ? ಆ್ಯಕ್ಚುಲಿ ನವಿಲುಗರಿ ಅಂದರೆ ನಂಗೆ ತುಂಬ ಇಷ್ಟ. ಏನೋ ನಾನು ಬರ್ತೀನಿ ಅಂತ ಏನೋ ಒಂದು ನವಿಲು ಪೂರ್ತಿ ಎಲ್ಲ ಪುಕ್ಕ ಉದುರಿಸ್ಬಿಟ್ಟಿದೆ. ನೋಡಿ ಇಲ್ಲೊಂದಿದೆ ನೋಡಿ, ಈ ಥರ ಅರ್ಧ ಆಗಿರೋದು ನಾನು ತಗೋತಾ ಇಲ್ಲ, ಹೀಗೆ ಪೂರ್ತಿ ಇರೋದು ನೋಡಿ ತಗೋತಿದ್ದೀನಿ. ನನಗೋಸ್ಕರ ಎಲ್ಲೋ ಈ ನವಿಲು ಗರಿಯು ನಾನು ಬರ್ತೀನಿ ಅಂತ ಉದುರಿಸ್ಬಿಟ್ಟು ಹೋಗ್ಬಿಟ್ಟಿದೆ. ತಾನೇ ಇದೆ ನನಗೆ ನೋಡಿ, ಇಲ್ಲೇ ಇದೆ, ನಾನು ಮರ್ತ್ಕೊಂಡು ನೋಡ್ತಾನೆ ಇಲ್ಲ. ಪುಕ್ಕನೇ ಉದುರಿಸ್ಬಿಟ್ಟದೆ ಕಣಕ್ಕ. ನಾನು ನೋಡಿ ನವಿಲು ಗರಿ ಆಸೆಗೆ ಕ್ಲೀನೇ ಬಿಟ್ಬಿಟ್ಟು ನವಿಲು ಗರಿ ಆಯ್ಕೊತಾ ಇದ್ದೀನಿ. ಸುಮಾರು ಒಂದು ಕಟ್ಟಷ್ಟು ಸಿಕ್ಕಿದೆ ನೋಡಿ. ಹೆಂಗೆ ಆಟ ಆಡ್ತಿದ್ದಾವೆ ನೋಡಿ. ನಮ್ಮ ಗದ್ದೆ ಸುತ್ತ ಎಲ್ಲ ನವಿಲುಗಳಿದೆ ತುಂಬ. ಅಕ್ಕ ಅವು ಆಟ ಆಡ್ತಿದ್ದಾವ ಮೇಯ್ತದವ? ಬೋಟ್ ಹೋಯ್ತವೆ ಕಣಕ್ಕ. ಅವತ್ತು ಅಷ್ಟೊಂದು ತಂಬಿತ್ತು ಈ ಗದ್ದೆಲೆಲ್ಲ. ಇದು ತಂಪು. ನೋಡ್ಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಹೋಯ್ತೈತೆ. ಅಲ್ಲಿ ನೋಡಿ, ಆ ಕಡೆ ಒಂದು ಈ ಕಡೆ ಒಂದು ಓಡ್ತಾ ಇದ್ದು ನಾನು ನೋಡ್ಬಿಟ್ಟು ಏನು ಬರಲ್ಲ ಅಂದೆ. ಅಕ್ಕ ಓಟೋಯ್ತಾವೆ. ಹೆಂಗೆ ಆಡ್ತಿದ್ದೋ ಗೊತ್ತಾ, ಎಷ್ಟು ಚೆನ್ನಾಗಿ ಆಡ್ತಿದ್ದೋ ಗೊತ್ತಾ. ಎರಡು ಒಂದೇ ಥರ ಆಡ್ತಿದ್ದೋ ನೋಡಿ. ಈ ಥರ ತೆಂಗಿನ ಮರಗಳು ಹಾಕೊಂಡ್ರೆ ಮಾತ್ರ ತೇವ್ರಿಲಿ ಅಣ್ಣ ತಮ್ಮದಿರ ಜಾಗ ತೆಂಗಿನ ಮರ ಇರೋ ಹತ್ರ ಮಾತ್ರ ಸ್ಟಾಪ್ ಆಯ್ತದೆ. ಇಲ್ಲ ಅಂದರೆ ಅಣ್ಣ ತಮ್ಮದಿರು ಆ ಕಡೆಯಿಂದನೂ ಒತ್ತರಿಸ್ತಾರೆ, ಈ ಕಡೆಯಿಂದನೂ ಒತ್ತರಿಸ್ತಾರೆ. ನೀವೇನಾದರೂ ಮಧ್ಯ ಇದ್ಬಿಟ್ರೆ ನಿಮ್ಮ ಜಮೀನು ಗದ್ದೆ ಹತ್ರ, ಅಣ್ಣನೂ ಒತ್ತರಿಸ್ತಾರೆ, ತಮ್ಮದಿರು ಒತ್ತರಿಸ್ತಾರೆ. ಎಲ್ಲ ಒತ್ತರಿಸಿ ಮಧ್ಯದಲ್ಲಿರೋರ್ಗೆ ಇಷ್ಟೇ ಅಗಲ ಮಾಡಿಬಿಡ್ತಾರೆ. ಅದಕ್ಕೆ ಆ ಕಡೆ ತೆಂಗಿನ ಮರ ಈ ಕಡೆ ತೆಂಗಿನ ಮರ ಹಾಕ್ಕೊಂಡ್ರೆ ತೆಂಗಿನ ಮರದಿಂದ ಆಚೆಗೆ ಬರೋದಿಲ್ಲ. ಎಲ್ಲರೂ ಟ್ರಿಕ್ಸ್ ಇದು ಯೂಸ್ ಮಾಡಿರ್ತೀರ ಹಳೆ ಕಾಲದಿಂದನೂ, ಇವಾಗಲೂ ಅದೇ ನಡ್ಕೊಂಡು ಬರ್ತಿದೆ. ತೆಂಗಿನ ಮರ ಒಂದು ಇಲ್ಲ ಅಂದರೆ ಬೇಕಾದರೆ ಅರ್ಧ ಜಮೀನೇ ಉತ್ಕೊಬಿಡ್ತಾರೆ ಅಣ್ದಿರು. ಅದಕ್ಕೆ ನಮ್ಮಪ್ಪ ನೋಡಿ ಏನೋ ಒಂದು ಲೈನ್ ಹಾಕಿದೆ, ಇನ್ನೊಂದು ಲೈನ್ ಎಳ್ಸೋಕ್ಕೆ ಆಯ್ತಲ್ಲ. ಯಾಕಂದರೆ ಆ ಕಡೆಯಿಂದ ನೇಗ್ಲಕ್ಕೆ ಬತ್ತನೇ ಇರ್ತದೆ ಅವ್ರ ಅಣ್ಣಂದು, ಇನ್ನೊಂದು ಕಡೆ ಮಾತ್ರ ಎಳ್ಸೋಕ್ಕೆ ಆಯ್ತಲ್ಲ. ಅದಕ್ಕೆ ನೋಡಿ ನಮ್ಮಪ್ಪ ಈ ಕಡೆ ಮಾತ್ರ ಹೆಂಗೋ ಉಳಿಸ್ಕೊಂಡ್ಬಿಟ್ಟಿದೆ ತೆಂಗಿನ ಮರಗಳೆಲ್ಲನೇ. ಆ ಕಡೆ ಅವ್ರ ಅಣ್ಣನ ಹತ್ರ
ನೇಗಿಲು ಎತ್ತು ದನ ಎಲ್ಲ ಇದೆ. ಅದಕ್ಕೆ ಏನು ಮಾಡ್ತಾ ಇರೋದು, ತೆಂಗಿನ ಮರದ ಬುಡಕ್ಕೆ ನೇಗಿಲು ಕೊಟ್ಟು ಹೋಗ್ಸೋದು. ತೆಂಗಿನ ಮರ ನೆಟ್ಬಿಟ್ರೆ ಎದ್ಬಿಟ್ರೆ ಮುಂದೆ ಬರೋಕ್ಕಾಗಲ್ವ, ಒತ್ತರಿಸ್ಕೊಂಡು ಒಂದು 2 ಪಟ 3 ಪಟ ಬೆಳೆಯೋಕ್ಕಾಗಲ್ವಲ್ಲ. ಅದಕ್ಕೆ ಆ ಕಡೆ ತೆಂಗಿನ ಸಸಿಗಳೇ ಹೇಳಲ್ಲ ಮೇಲ್ಗಡೆ. ಹೋಗ್ಲಿ, ತೆಂಗಿನ ಸಸಿ ಮೇಲ್ಗಡೆ ಹೇಳೋಕ್ಕಾಗ್ದೇ ಇರಲಿ, ಅಟ್ಲೀಸ್ಟ್ ನಮ್ಮ ಹೆಸ್ರಿಗೆ ನಮ್ಮ ಜಮೀನೂ ಮಾಡ್ಕೊಡೋಕ್ಕಾಗ್ತಿಲ್ಲ. ಏನೋ ಪಾಪ ಅವ್ರು ಸಂಪಾದನೆ ಮಾಡಿ ನಾವು ಕೇಳ್ತಿರೋರ ಥರ ಸ್ಕೋಪ್ ತಗೋತಿದ್ದಾರೆ ಅಪ್ಪ ಮಕ್ಕಳೆಲ್ಲ ಸೇರಿ. ಅದು ನಮ್ಮ ತಾತ ಅವರಪ್ಪ ಸಂಪಾದನೆ ಮಾಡಿರೋ ಆಸ್ತಿ. ಏನೋ ಒಂದು ಕಾರಣಕ್ಕೆ ಜಂಟಿ ಖಾತೆ ಆಗಿರೋದ್ರಿಂದ ಏನೋ ನಮ್ಮಪ್ಪ ಆವಾಗಿನ ಕಾಲದಲ್ಲಿ ಕುಡ್ಕೊಂಡೆಲ್ಲ ಇದ್ದರು, ಏನೋ ಸುಮ್ಮನೆ ಜಮೀನು ಉಳ್ಕೊಳ್ಳಲ್ಲ ಅಂತ ಜಂಟಿ ಖಾತೆ ಮಾಡಿದ್ರಿಂದ ಇವಾಗ ನಮ್ಮಿಂದ ಉಳಿದಿದೆ, ನಾವೇ ಇಲ್ದಷ್ಟು ಇಸ್ಕೋಬೇಕು ಅನ್ನೋ ಒಂದು ಭ್ರಮೆಯಲ್ಲಿ ಇವಾಗ ನಮ್ಮ ಹೆಸ್ರಿಗೆ ಬರೋದನ್ನ ಯಾವುದೇ ಕಾರಣಕ್ಕೂ ನಾವು ಮಾಡಿಕೊಡಲ್ಲ, ನಮ್ಮಿಂದ ಉಳಿದಿರೋದು ನಮಗೆ ಬೇಕು ಅನ್ನೋ ಥರದಲ್ಲಿ ಮಾತಾಡ್ತಿರೋದು. ರೋಡಲ್ಲಿ ಎಷ್ಟೋ ಹೊತ್ತು ಒಬ್ರು ಬರ್ತಾರೆ ಕೆಲ್ಸಕ್ಕೆ ಹೋಗೋರು, ಯಾರೂ ಇಲ್ಲ. ಮತ್ತು ಇಲ್ಲಿ ಕಳ್ಳರು ಕಾಟ ಬೇರೆ ಇದೆ. ಸುಮ್ಮನೆ ಒಬ್ಬರೊಬ್ಬರೇ ಬಂದು ಮೇವು ತಗೊಳಕ್ಕಾಗಲ್ಲ ಅಂತ ನಾನು ಜೊತೇಲಿ ಕರ್ಕೊಂಡು ಬಂದೆ. ನೋಡಿ, ಈ ಕಡೆ ಒಂದು ತೆಂಗಿನ ಮರನೂ ಎದಳಕ್ಕೆ ಬಿಟ್ಟಿಲ್ಲ. ಅದು ನಮ್ಮಪ್ಪ ಏನು ಮಾಡವ್ರೆ, ಅವರೆಲ್ಲ ಉತ್ಬಿಡ್ತಾರೆ ಅಂತೇಳಿ ಕಾಲು ಭಾಗ ಜಮೀನು ಒಳಗಡೆ ನೆಟ್ಕೊಂಡಿದ್ದಾರೆ. ಇವಾಗ ಏನು ಮಾಡ್ತಾರೆ, ತೆಂಗಿನ ಮರ ಇರೋ ತನಕ ನಮ್ಮದೇ ಅಂತ ಹೇಳ್ಬಿಟ್ಟು ಅಲ್ಲಿ ತನಕ ಉಳ್ತಾರೆ. ಈಗ ನಾವು ಇವರಿಂದ ತೆಂಗಿನ ಮರ ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಜಮೀನು ಒಳಗಡೆ ಕಾಲು ಭಾಗ ನೆಟ್ಕೊಂಡ್ರೆ ಇವಾಗ ಅದು ಅಲ್ಲಿ ತನಕ ಬರಬೇಕು ನಮ್ಮ ಜಮೀನು ಅಂತಾರೆ. ಏನು ಹೇಳೋಣ ಇಂಥವ್ರಿಗೆ, ಎಷ್ಟು ದುರಾಸೆ ಮನುಷ್ಯರು ಅಲ್ವಾ. ಯಾವಾಗೋ ಒಂದು ತೆಂಗಿನ ಮರ ಇಷ್ಟುದ್ದ ನೆಟ್ಟಿ ಎಳ್ಸಿದ್ದಾರೆ. ಈ ಮರನ ಇವಾಗ ನಮ್ಮದು ಅಂತಾರೆ. ಯಾಕಂದರೆ ಇವರು ಉತ್ತಿ ಆಲ್ರೆಡಿ ಇಲ್ಲಿ ಈ ನ್ಯಾರಕ್ಕೆ ತೇವ್ರಿ ಇತ್ತು, ನಮ್ಮದು ಈ ನ್ಯಾರಕ್ಕೆ ತೇವ್ರಿತ್ತು. ಇವ್ರು ಆಲ್ರೆಡಿ ಉತ್ಬಿಟ್ಟು ತೆಂಗಿನ ಮರ ಇವ್ರ ಕಡೆಗೆ ಬಂದ್ಬಿಟ್ಟಿದೆ, ನಮ್ಮ ಜಮೀನು ಅಲ್ಲಿದೆ. ಇವಾಗ ನಮ್ಮಪ್ಪ ಏನು ಮಾಡೋರೆ, ಈ ಎಲ್ಲ ತೆಂಗಿನ ಮರ ತೆಗೆದು ಒಳಗಡೆ ನೆಟ್ಬಿಟ್ಟವ್ರೆ. ಈ ಮರ ನಂದು ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ತೆಂಗಿನ ಮರಗಳು ನೆಟ್ಟಿರೋದು ನಾವು, ಈ ಒಂದು ಮರ ನಾನು ನೆಟ್ಟಿದ್ದೀನಿ ಅಂತ ಇಡೀ ಜಮೀನಿಗೆ ಲೈನಲ್ಲಿ ತೆಂಗಿನ ಮರ ನೆಟ್ಕೊಂಡಿದ್ದೀವಿ ನಾವು. ಒಂದು ಮರ ನೆಡ್ದಿರೋರು ಬಂದ್ಬಿಟ್ಟು ಒಂದು ಮರ ನೆಟ್ಟಿರೋದು ನಮ್ಮದು ಅಂತ ಹೇಳ್ತಾರೆ. ನಾವು ಏನು ಮಾಡೋಣ, ಇಂಥವ್ರಿಗೆಲ್ಲ ದೇವರೇ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಷ್ಟೆ. ನಾವೇನು ಮಾಡೋಕ್ಕಾಗೋದಿಲ್ಲ. ಅವ್ರು ಇರೋ ತನಕನೂ ಇದೇ ಬುದ್ಧಿ, ಅವ್ರ ಮಕ್ಳಿಗೂ ಇದೇ ಬುದ್ಧಿ ಕಲಿಸ್ಬಿಟ್ಟು ಹೋಗ್ತಾರೆ. ಅದಕ್ಕೆ ಸಂಬಂಧಗಳು ಅಂತ ಹೇಳ್ಕೊಳ್ಳೋಕ್ಕೆ ಅಸಹ್ಯ ಆಗುತ್ತೆ. ಇವ್ರು ನಮ್ಮ ಸಂಬಂಧಿಕರು, ಇವ್ರು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಮಕ್ಕಳು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಖುಷಿನೇ ಆಗಲ್ಲ. ಎಷ್ಟು ಬೇಜಾರಾಗುತ್ತೆ. ಇಂಥವ್ರು ನಮ್ಮ ಸಂಬಂಧಿಕರ, ಇವ್ರನ್ನ ನಾವು ಸಂಬಂಧಿಕರು ಅಂತ ಹೇಳ್ಕೋಬೇಕಾ? ಎಲ್ಲಾದರೂ ಹೋಗ್ತಿದ್ರೆ ನಮಗೆ ಅಯ್ಯೋ ಇವ್ರನ್ನೇನು ಮಾತಾಡ್ಸೋದು ಅನ್ನೋಂಗೆ ಫೀಲ್ ಕೊಟ್ಬಿಟ್ಟಿದ್ದಾರೆ ಅನ್ನೋ ಥರ ನಮಗೆ ಅಷ್ಟೊಂದು ಸಿಕ್ಕಾಬಟ್ಟೆ ಹರ್ಟ್ ಆಗಿದೆ ನಮಗೆ. ಯಾಕಂದರೆ ಸಂಬಂಧ ಉಳಿಸ್ಕೋಬೇಕು ಅಂತಂದರೆ ಅವ್ರಿಗೇನು ಬರುತ್ತೆ ಅವ್ರಿಗೆ ಕೊಟ್ಬಿಟ್ಟು ನಿಮ್ಗೇನು ಬರುತ್ತೆ ಅದು ತಗೊಂಡು ನೆಮ್ಮದಿಯಾಗಿರಬೇಕು. ಅದನ್ನು ಬಿಟ್ಟು ಏನಕ್ಕೆ ಕೊಡಬೇಕು ಅಂತ ಒಂದು ನಮ್ಮ ವಿರೋಧವಾಗಿ ಮಾತಾಡ್ತಾರಲ್ಲ, ನಾವೇನು ಮಾಡಿದ್ದೀವಿ ಅವ್ರಿಗೆ ಅನ್ನೋದು ತಿಳ್ಕೊಂಡು ಮಾತಾಡಬೇಕು. ಏನೋ ಇವ್ರು ಸಂಪಾದನೆ ಮಾಡಿ ನಮಗೆ ಕೊಟ್ಟರೆ ಮಾತಾಡಬೇಕು. ಅದು ಅವ್ರ ತಾತ ಮುತ್ತಾತಿನ ಕಾಲದ ಆಸ್ತಿನ ಜಂಟಿ ಇರೋದನ್ನ ಬೇರೆ ಭಾಗ ಮಾಡೋಕ್ಕೆ ನೂರೊಂಥರ ತಕರಾರು ಮಾಡಿಕೊಂಡು ಇಲ್ದಿರೋದೆಲ್ಲ ಮಾತಾಡ್ಕೊಂಡು ಇವಾಗಿನ ಕಾಲದಿಂದ ಗೊತ್ತಿರೋ ವಿಷಯ ಎಲ್ಲನೇ ಇವ್ರ ಮಕ್ಳಿಗೆಲ್ಲ ಏನೇನೋ ತಲೆ ತುಂಬಿಸ್ಕೊಂಡು ಏನೇನೋ ಮಾತಾಡಿಕೊಂಡು ಹೇಳೋ ಬದಲು ಅವ್ರದ್ದೇನು ಬರುತ್ತೆ ಅವ್ರದ್ದು ಭಾಗ ಮಾಡ್ಕೊಂಡು ನೆಮ್ಮದಿಯಾಗಿ ಚೆನ್ನಾಗಿರ್ಬೇಕು ಹೊರತು ಸಂಬಂಧಿಕರು ಇಲ್ದಿರೋದೆಲ್ಲ ಮಾತಾಡಿಕೊಂಡು ಜೀವನ ನಡೆಸ್ಬೇಕಾ? ಯಾಕಂದರೆ ಗೊತ್ತಿರೋ ವಿಷಯಗಳು ಅವ್ರ ಅಪ್ಪ ನಮ್ಮಪ್ಪ ಅವ್ರಿಗೆ ಗೊತ್ತಿರುತ್ತೆ ಅದೇನಾಗಿದೆ ಏನು ಎತ್ತ ಅಂತ. ಇನ್ನು ಮಕ್ಕಳು ತಲೆಗೆಲ್ಲ ತಂದ್ಬಿಟ್ಟು ಕಿತ್ತಾಡ್ಕೊಂಡು ನಿಂತ್ಕೊಂಡು ಸಂಬಂಧ ಎಲ್ಲ ಹಾಳು ಮಾಡಿಕೊಂಡು ಜೀವನ ನಡೆಸೋದು ಎಷ್ಟು ಅಸಹ್ಯವಾಗಿರುತ್ತೆ ನೋಡಿ. ಅದಕ್ಕೆ ನಮಗೆ ಸಂಬಂಧಗಳದ್ದು ಯಾಕೋ ಒಂಥರ ಚಿಕ್ಕಪ್ಪ ದೊಡ್ಡಪ್ಪ ಅವ್ರದ್ದು ಫೀಲೇ ಬರಲ್ಲ. ಏನಪ್ಪ ಇವರು ಇಷ್ಟೊಂದು ದುರಾಸೆ ಇಷ್ಟೊಂದು ಕೆಟ್ಟಿದೆ. ಯಾಕಂದರೆ ಇವಾಗ ಅಣ್ಣ ತಮ್ಮದಿರದು ಏನಿದೆ ಅದು ಪಾಲು ಕೊಟ್ಬಿಟ್ಟು ಅವರು ಇರಬೇಕು. ಅದನ್ನು ಬಿಟ್ಟು ಇಲ್ಲಿ ನಮಗೆ ಬರಬೇಕು, ನಾವು ಮಾಡಲ್ಲ, ಅಲ್ಲಿ ಅವರು ಸುತ್ತಾಡಲಿ ಅನ್ನೋ ಒಂದು ಕೆಟ್ಟ ಮನೋಭಾವನೆ ಇದೆಯಲ್ಲ, ಅದೆಷ್ಟು ಅಸಹ್ಯ ನೋಡಿ. ನಿಜ ಹೇಳ್ಬೇಕಂದ್ರೆ ಆವಾಗಿನ ಕಾಲದಲ್ಲೇ ಅವರು ಎಷ್ಟೇ ಇದ್ರೂ ಅವ್ರದ್ದು ಏನು ಬರಬೇಕು ಅವ್ರು ತಗೊಂಡು ನೆಮ್ಮದಿಯಾಗಿರ್ತಾಯಿದ್ರು. ಬರ್ತಾ 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 ಕಾಲ ಚೇಂಜ್ ಆಯ್ತಾ, ದುರಾಸೆ ಜಾಸ್ತಿ ಆಗಿಬಿಟ್ಟಿದೆ. ಅವನಿಗೇನಕ್ಕೆ ಕೊಡಬೇಕು ಅಂದ್ರೆ ರೂಲ್ಸ್ ಇರೋದೇನು,
ಅವ್ರ ಅಪ್ಪ ಅವನ ಆಸ್ತಿ ಅಣ್ಣ ತಮ್ಮದಿರಿಗೆ ಭಾಗ ಆಗಬೇಕು ಅಂತ. ಜಂಟಿ ಇದೆ ಅಂತ ಹೇಳ್ಬಿಟ್ಟು ಜಂಟಿಗಿರೋದೆಲ್ಲ ನಂದೇ ಅಂತ ಯಾರಿಗೂ ಇಲ್ಲ. ಆಮೇಲೆ ಚಿಕ್ಕವನು ಲಾಸ್ಟಲ್ಲಿದ್ದಾನೆ, ನಮ್ಮಪ್ಪ ಇವಾಗ ಎಲ್ಲರಿಗಿಂತ ಚಿಕ್ಕವರು ಲಾಸ್ಟಲ್ಲಿದ್ದಾರೆ. ಹಿರಿಯೋನಿಗೆ 10 ಎಕರೆ ಇರೋ ಜಾಗ 10 ಎಕರೆ, ಹಿರಿಯೋನಿಗೆ 5 ಎಕರೆ, ಕಿರಿಯೋನಿಗೆ 1 ಎಕರೆ ಅಂತ ರೂಲ್ಸ್ ಇಲ್ಲ. ಅವ್ನು ಫಸ್ಟ್ ಇರಲಿ ಲಾಸ್ಟಲ್ಲಿರಲಿ, ಎಲ್ಲರಿಗೂ ಸಮಪಾಲೆ. ಓದಿರೋ ಎಜುಕೇಟೆಡ್ ಮಕ್ಕಳು ಕೂಡ ಅಪ್ಪನಿಗಿಂತ ಹೆಚ್ಚು ಅನ್ಎಜುಕೇಟೆಡ್ ಥರ ಆಡ್ತಾರೆ. ಫೈನಲಿ ನಮ್ಮಮ್ಮ 1:15, ನಾನು ಇದೆಲ್ಲ ಹಾಕ್ಕೊಂಡು ಇವಾಗ ಗಾಡಿಗೆ ಹೋಗ್ತೀವಿ.